ಈ ವಿಡಿಯೋದಲ್ಲಿ ನಾನು ಮೊಟ್ಟೆನ ಮಾಡಬಹುದಾದಂತಹ ಒಂದು ಹೊಸ ರುಚಿಯನ್ನು ತೋರಿಸ್ತಾ ಇದ್ದೀನಿ. ಮೊಟ್ಟೆ ತಿನ್ನಲಿಕ್ಕೆ ಮನಸಾದಾಗ ಊಟಕ್ಕೆ ಸೈಡ್ ಡಿಶ್ ಥರ ಏನಾದರೂ ಬೇಕನ್ಸಿದ್ರೆ ಹಾಗೆ ಡಯಟ್ ಮಾಡೋರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಕೇವಲ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈ ರೆಸಿಪಿ ಮಾಡೋದಕ್ಕೆ ನಾನು 7 ಮೊಟ್ಟೆಯನ್ನು ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಟ್ಟೆಯನ್ನು ಉಪಯೋಗಿಸ್ಬೋದು. ಹಾಗೆ ಒಂದು ಇಡ್ಲಿ ಪಾತ್ರೆಯನ್ನು ತೊಗೊಳ್ತಾ ಇದ್ದೀನಿ. ಈ ರೀತಿ ಇಡ್ಲಿ ಸ್ಟ್ಯಾಂಡಿಗೆ 2 ಡ್ರಾಪ್ಸ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸವರ ಇಟ್ಕೊಳ್ತಾ ಇದ್ದೀನಿ. ನಾನು ತೆಂಗಿನ ಎಣ್ಣೆನ ಉಪಯೋಗಿಸಿರೋದು. ನೀವು ಬೇಕಾದರೆ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ ನಂತರ ಇದಕ್ಕೆ ನಾನು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಂತಹ 7 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಇದೀಗ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಕ್ಕೆ ಒಂದೊಂದು ಮೊಟ್ಟೆನ ಹಾಕ್ಬಿಟ್ಟು 7 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಇದೀಗ ಮೊಟ್ಟೆನ ಹಾಕ್ಕೊಂಡಿದ್ದಾಗಿದೆ. ಇದನ್ನೀಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾದ ನಂತರ ರೆಡಿ ಮಾಡ್ಕೊಂಡಂತಹ ಈ ಇಡ್ಲಿ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಚಿಟಿಕೆ ಆಗೋಷ್ಟು ಉಪ್ಪನ್ನು ಪ್ರತಿಯೊಂದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು. ಉಪ್ಪನ್ನು ಹಾಕಿದ ನಂತರ ನಾನು ಸ್ವಲ್ಪ ಕ್ಯಾರೆಟನ್ನು ತುರಿದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ನಾನು ಕ್ಯಾರೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ತರಕಾರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್, ಬೀಟ್ರೂಟ್ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನೀಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸುಮಾರು 3 ರಿಂದ 4 ನಿಮಿಷದ ತನಕ ಇದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಬೇಯುತ್ತೆ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆಗಲಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ತುಂಬ ಗಟ್ಟಿ ಮಾಡ್ಕೊಳ್ಬೇಡಿ, ತುಂಬ ನೀರು ಕೂಡ ಮಾಡ್ಕೊಳ್ಬೇಡಿ. ಮೀಡಿಯಮ್ ಆಗಿ ಈ ರೀತಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಪೇಸ್ಟನ್ನು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ನೋಡಿ, 3 ಅಥವಾ 4 ನಿಮಿಷದ ನಂತರ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಕಾಣಿಸ್ತಿರ್ಬೋದು, ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನೀಗ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ಕೂಡಲೇ ಬೇಕಿದ್ದರೆ ಸ್ವಲ್ಪ ನೀರಿನ ಮೇಲ್ಗಡೆ ಈ ತಟ್ಟೆನ ಇಟ್ಕೊಂಡ್ರೆ ಕೂಡಲೇ ತಣ್ಣಗಾಗುತ್ತೆ. ಹಾಗೆ ಇದನ್ನು ಕೂಡಲೇ ತೆಗಿಲಿಕ್ಕೆ ಕೂಡ ಆಗುತ್ತೆ. ನೋಡಿ, ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ತೆಗಿತಾ ಇದ್ದೀನಿ. ಇಡ್ಲಿ ಎಲ್ಲ ಯಾವ ರೀತಿ ತೆಗಿತೀರಾ ಅದೇ ರೀತಿ ಇದನ್ನು ತೆಗೆದ್ರೆ ಆಯಿತು. ಜಾಸ್ತಿ ನಂಟ್ಕೊಳ್ಳಲ್ಲ. ನೋಡಿ, ಇದೀಗ ರೆಡಿಯಾಗಿದೆ. ಇದನ್ನು ಕೂಡ ಹಾಗೆ ಸರ್ವ್ ಮಾಡ್ಬೋದು, ಅಥವಾ ರೆಡಿ ಮಾಡ್ಕೊಂಡಂತಹ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಹಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ಕೂಡ ಸರ್ವ್ ಮಾಡ್ಬೋದು. ನಾನು ರೆಡಿ ಮಾಡ್ಕೊಂಡಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆ ಪೇಸ್ಟನ್ನು ಇದಕ್ಕೆ 2 ಕಡೆ ಕೈಯಲ್ಲಿ ಸರ್ಕೊಳ್ತಾ ಇದ್ದೀನಿ ಒಂದೊಂದಾಗೆ. ಮಕ್ಕಳೆಲ್ಲ ಖಾರ ತಿನ್ನಲ್ಲ ಅಂತಿದ್ರೆ ಈ ರೀತಿ ಹಾಗೆಯೇ ಸರ್ವ್ ಮಾಡ್ಬೋದು. ಖಾರ ಏನು ಹಾಕ್ಕೊಳ್ಬೇಕಾಗೇನಿಲ್ಲ. ಈ ರೀತಿ ಖಾರ ಹಾಕಿಬಿಟ್ಟು ಸರ್ವ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಖಾರ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ದೋಸೆ ತವ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪ್ಯಾನ್ ಇದ್ದರೆ ಅದಕ್ಕೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಂತಹ ಮೊಟ್ಟೆಯನ್ನು, ಮಸಾಲವೆಲ್ಲ ಹಾಕಿರೋಂತಹ ಮೊಟ್ಟೆಯನ್ನು ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಆಲ್ರೆಡಿ ಬೆಂದಿದೆ. ಮೊಟ್ಟೆ ಏನು ಬೇಯಿಸ್ಕೊಳ್ಬೇಕಾಗೇನಿಲ್ಲ. ಜಸ್ಟ್ ಮಸಾಲೆ ಎಲ್ಲ ಡ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಮೇಲ್ಗಡೆ ಒಂದು ಡ್ರಾಪ್ಸು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಸಾಲೆ 2 ಕಡೆ ಹಚ್ಕೊಂಡಿರೋದ್ರಿಂದ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಮಸಾಲೆ ಎಲ್ಲ ಡ್ರೈ ಆದ ನಂತರ ಇದನ್ನು ತೆಗಿತಾ ಇದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ. 5 ರಿಂದ 6 ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳೋದಕ್ಕೆ. ನೋಡಿ, ಮಸಾಲೆ ಎಲ್ಲ ಡ್ರೈ ಆಗಿದೆ. ಇದನ್ನು ತೆಗೆದೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ತಿನ್ನೋದಕ್ಕೆ ಮನಸಾದಾಗ ಅಥವಾ ಊಟದ ಜೊತೆ ಸೈಡ್ ಡಿಶ್ ಥರ ಈ ರೀತಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಖಾರ ಇಷ್ಟ ಇಲ್ಲ ಅಂದರೆ ಮಸಾಲವನ್ನು ಹಾಕದೆ ಫ್ರೈ ಮಾಡದೆ ಕೊಡ್ಬೋದು, ಹಾಗೇ ಬೇಯಿಸಿದ ನಂತರ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಒಂದ್ಸಲ ಈ ರೀತಿ ಮಾಡಿಕೊಂಡ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀರಾ. ಫ್ರೆಂಡ್ಸ್, ನೀವಿನ್ನೂ ಶ್ರೀ ಮ್ಯಾಜಿಕ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಧನ್ಯವಾದಗಳು.